2026ರಲ್ಲಿ ನಡೆಯಲಿರುವ ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆ ಏಪ್ರಿಲ್ 9ರಂದು ನೂತನ ಅಧ್ಯಕ್ಷರ ನೇಮಕ ಆಗುತ್ತೆ. ಈಗಿರುವ ಹಾಲಿ ಅಧ್ಯಕ್ಷ ಅಣ್ಣಾಮಲೈ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಅಧ್ಯಕ್ಷರನ್ನ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಿಜೆಪಿ ಮತ್ತು ಎಐಎಡಿಎಂಕೆ ಇಬ್ಬರು ಮೈತ್ರಿ ಮಾಡಿಕೊಂಡಿದ್ದಾರೆ, ಚುನಾವಣಾ ಪೂರ್ವ ಮೈತ್ರಿ. ಸೊ ಈ ಹಿನ್ನೆಲೆಯಲ್ಲಿ ಅಣ್ಣಾಮಲೈ ಅವರ ರಾಜೀನಾಮೆಯನ್ನ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಅದರಂತೆ ಇವತ್ತು ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಅಧ್ಯಕ್ಷನ ಯಾರು ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ತಮಿಳುನಾಡು ಅಧ್ಯಕ್ಷ ಹುದ್ದೆ ತೋರಿದ್ದಾರೆ ಅನ್ನುವಂತಹ ವಿಷಯ ಕೆಲ ದಿನಗಳಿಂದ ಚರ್ಚೆಯಲ್ಲಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆ ಬೆಳವಣಿಗೆಗಳು ಆಗಿದೆ. ಜಾತಿ ಸಮೀಕರಣಗಳನ್ನ ಸಮತೋಲನಗೊಳಿಸುವ ಉದ್ದೇಶದಿಂದಾಗಿ ಬಿಜೆಪಿ ರಾಜೀನಾಮೆ ಪಡೆದಿದೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, 2026ರ ಚುನಾವಣೆಯಲ್ಲಿ ಇಬ್ಬರ ಮೈತ್ರಿ ಆಗಬೇಕು ಅಂದ್ರೆ ಅಣ್ಣಾಮಲೈ ಅವರ ರಾಜೀನಾಮೆ ಬೇಕು ಅನ್ನುವಂತಹ ಡಿಮಾಂಡ್ ಎಐಎಡಿಎಂಕೆಯಿಂದ ಇತ್ತು. ಆ ಕಾರಣದಿಂದಾಗಿ ಬಿಜೆಪಿ ಕೂಡ ಇದಕ್ಕೆ ಅಸ್ತು ಅಂದಿತ್ತು. ಈಗ ಬೆಳವಣಿಗೆ ಆಗಿದೆ. ಅಸಮಾಧಾನ ಇದೆಯಾ ಅಣ್ಣಾಮಲೈ ಅವರಲ್ಲಿ? ಏನು ಹೇಳಿದ್ದಾರೆ ವಿಷಯವಾಗಿ? ದಿವ್ಯಾ, ಈಗ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿ ಅವ್ರ ಕೆಲಸವನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಹೈಕಮಾಂಡ್ ಕೂಡ ಅವರಿಗೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು. ಈ ಸೂಚನೆಯ ಬೆನ್ನಲ್ಲೇ ಇವತ್ತು ಅವರು ರಾಜೀನಾಮೆಯನ್ನ ಕೊಟ್ಟಿರೋದ್ರಾಗಿ ಈಗ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಮುಂದಿನ ವರ್ಷ ಅಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಹೀಗಾಗಿ ಅಲ್ಲಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ಎಐಎಡಿಎಂಕೆ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಆ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂತ ಆರೋಪಗಳಿತ್ತು. ಮತ್ತೆ ಮೈತ್ರಿಗೂ ಕೂಡ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಇತ್ತೀಚೆಗೆ ಪಳನಿಸ್ವಾಮಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು. ಮತ್ತೆ ಅಣ್ಣಾಮಲೈ ಅವರ ರಾಜೀನಾಮೆ ಪಡೆದೇ ಇದ್ರೆ ಮೈತ್ರಿ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಮಾತುಕತೆಯನ್ನ ಕೂಡ ನಡೆಸಿದ್ರು. ಹೀಗಾಗಿ ತಮಿಳುನಾಡಿನಲ್ಲಿ ಮೈತ್ರಿಯನ್ನ ಮುಂದುವರಿಸುವಂತ ದೃಷ್ಟಿಯಿಂದ ಈಗ ಅಣ್ಣಾಮಲೈ ಅವರನ್ನ ಕೆಳಗಿಳಿಸುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ಕೇಂದ್ರ ಸಚಿವರಾಗಿರುವಂತಹ ಎಲ್ ಮುರುಗನ್ ಅಥವಾ ಮಾಜಿ ರಾಜ್ಯಪಾಲಿ ಆಗಿರುವಂತಹ ತಮಿಳಿಸೈ ಸೌಂದರ್ಯ ಇವರು ಈಗ ಹೊಸ ರಾಜ್ಯಾಧ್ಯಕ್ಷರಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಣ್ಣಾಮಲೈ ಅವರು ಕೂಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ, ಮತ್ತೆ ಹೊಸ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒಂದ್ 2-3 ದಿನಗಳ ಹಿಂದೆ ಅವರು ರಾಜೀನಾಮೆ ಕೊಡ್ಬೋದು ಅನ್ನುವಂತ ಊಹಾಪೋಹ ಏನಿತ್ತು, ಅದು ಈಗ ಸತ್ಯ ಆಗಿರುವಂತದ್ದು. ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ. ಬಿಜೆಪಿ ಮತ್ತು ಎಐಎಡಿಎಂಕೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದೆ. 2026ರಲ್ಲಿ ಡಿಎಂಕೆನ ಸೋಲಿಸಬೇಕು ಅನ್ನುವಂತಹ ಪಣವನ್ನ ತೊಟ್ಟಿರೋದ್ರ ಹಿನ್ನೆಲೆಯಲ್ಲಿ ಈ ಮೈತ್ರಿ ಆಗಿದೆ. ಇದರ ಬೆನ್ನಲ್ಲೇ ಈಗ ಅಣ್ಣಾಮಲೈ ಅವರಿಗೆ ಕೊಟ್ಟ ಸೂಚನೆಯಂತೆ ಈಗ ಅವರು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಅಧ್ಯಕ್ಷನ ಆಯ್ಕೆ ಸದ್ಯದಲ್ಲೇ ನೆರವೇರುತ್ತೆ. ತಮಿಳಿಸೈ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಸದ್ಯದ ಮಟ್ಟಿಗಿದೆ. ಆದರೆ ಹೈಕಮಾಂಡ್ ಫೈನಲಿ ಯಾರನ್ನ ಘೋಷಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮುಂದಿನ ವರ್ಷದ ಚುನಾವಣೆ ಹಿನ್ನೆಲೆಯಲ್ಲಿ ಇದಾಗಬೇಕು ಅಂತ ಪಳನಿಸ್ವಾಮಿ ಅವರು ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆ ವೇಳೆಯಲ್ಲಿ ಹೇಳಿದರು. ಯಾಕಂದರೆ ಅಣ್ಣಾಡಿಎಂಕೆ ಎಐಎಡಿಎಂಕೆ ಮತ್ತು ಅಣ್ಣಾಮಲೈ ನಡುವೆ ಸರಿಯಾದಂತಹ ಹೊಂದಾಣಿಕೆ ಇಲ್ಲ. ಹೋದಲ್ಲಿ ಬಂದಲ್ಲಿ ನನ್ನ ಬಗ್ಗೆಯೇ ಮಾತನಾಡ್ತಾರೆ, ಅಂಥವ್ರ ಜೊತೆಗೆ ನಾನು ಹೇಗೆ ಪಕ್ಷ ಚುನಾವಣೆಗೆ ಹೋಗಲಿ ಅನ್ನುವಂತಹ ಪ್ರಸ್ತಾಪಗಳಿತ್ತು. தலைவருக்கான போட்டியில் நான் இல்லை. சரியான அடுத்தது அது ஏன் இன்னைக்கு நாளைக்கு நீங்கள் அப்படியே ஒரு நியூஸை போட்டு அண்ணாமலை டெல்லி போகிறாரு, அண்ணாமலை இவரை கை காட்டினாரு, அண்ணாமலை இவரை கை காட்டல, இந்த எந்த வம்பு சண்டைக்கு நான் வரலைங்கன்னா நான் போட்டியில் இல்லை. ஆனால் அதை பற்றி நான் எது கருத்து சொல்ல விரும்பலைங்கண்ணா. அண்ணா அதை பற்றி நான் கருத்து சொல்ல விரும்பலை. என்னை பொறுத்தவரை இந்த கட்சி நல்லா இருக்கணும், நல்லவர்கள் இருக்கக்கூடிய கட்சி, நல்ல ஆத்மாக்கள் இருக்கக்கூடிய கட்சி. இந்த கட்சியில் நிறைய பேர் உயிரை கொடுத்து இந்த கட்சியை வளர்த்திருக்கிறாங்க, புண்ணியவர்கள் இருக்கக்கூடிய கட்சி. அதனால் அந்த கட்சி எப்பொழுதும் நன்றாக இருக்க வேண்டும் என்று நினைக்கக்கூடியவன் நான். ஆனால் என்னை பொறுத்தவரை புதிய தலைவர் தேர்ந்தெடுக்கப்படும் பொழுது நிறைய பேசுவாங்கண்ணா. தலைவருக்கான போட்டியில் நான் இல்லை. சரியான அடுத்தது அது நாளைக்கு நீங்கள் அப்படியே ஒரு நியூஸை போட்டு அண்ணாமலை டெல்லி போகிறாரு, அண்ணாமலை இவரை கை காட்டினாரு, அண்ணாமலை இவரை கை காட்டல, இந்த எந்த வம்பு சண்டைக்கு நான் வரலைங்கன்னா நான் போட்டியில் இல்லை. ஆனால் அதை பற்றி நான் எது கருத்து சொல்ல விரும்பலைங்கண்ணா. அண்ணா அதை பற்றி நான் கருத்து சொல்ல விரும்பலை. என்னை பொறுத்தவரை இந்த கட்சி நல்லா இருக்கணும், நல்லவர்கள் இருக்கக்கூடிய கட்சி, நல்ல ஆத்மாக்கள் இருக்கக்கூடிய கட்சி. இந்த கட்சியில் நிறைய பேர் உயிரை கொடுத்து இந்த கட்சியை வளர்த்திருக்கிறாங்க, புண்ணியவர்கள் இருக்கக்கூடிய கட்சி. அதனால் அந்த கட்சி எப்பொழுதும் நன்றாக இருக்க வேண்டும் என்று நினைக்கக்கூடிய ತಮ್ಮ ರಾಜೀನಾಮೆಯ ನಂತರದಲ್ಲಿ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ಇವತ್ತು ಕೊಡಬಹುದು, ನಾಳೆ ಕೊಡಬಹುದು, ಒಬ್ಬ ಡೆಲ್ಲಿಗೆ ಹೋದ್ರು ಮತ್ತೊಂದು ಮಗದೊಂದು ಅನ್ನುವಂತಹ ಗೊಂದಲಗಳು ಬೇಡ. ನಾನು ಕೊಟ್ಟಾಗಿದೆ, ನನ್ನ ಡಿಸಿಷನ್ ಪಕ್ಷಕ್ಕೋಸ್ಕರ ಲಾಯಲ್ ಆಗಿ ನಾನು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ. ಪಕ್ಷ ಏನು ಹೇಳುತ್ತೆ ಅದರಂತೆ ನಡ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನು ಆಡೋ ಮೂಲಕ ತಮ್ಮ
ಈ ರಾಜೀನಾಮೆ ಅಧ್ಯಕ್ಷ ಸ್ಥಾನದ ರಾಜೀನಾಮೆ ವಿಷಯವಾಗಿ ಯಾವುದೇ ಅಸಮಾಧಾನ ಇಲ್ಲ ಅನ್ನೋದನ್ನ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಅಣ್ಣಾಮಲೈ ಈ ಮೂಲಕವಾಗಿ ಮಾಡಿದ್ದಾರೆ. ಆದರೆ ಕೆಲವರು ಅಣ್ಣಾಮಲೈಯ ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾನರ್ಗಳನ್ನು ಹಿಡಿದಿದ್ರು, ಪೋಸ್ಟರ್ಗಳನ್ನು ಅಂಟಿಸಿದ್ರು. ಅದ್ಯಾವುದಕ್ಕೂ ಕೂಡ ಹೈಕಮಾಂಡು ಮಣೆ ಹಾಕಿಲ್ಲ. ಈ ಕಡೆಗೆ ಅಣ್ಣಾಮಲೈ ಕೂಡ ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸ್ತಿಲ್ಲ.